ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಏತ್ರಿ ಆರೋಪಿಯಾಗಿದ್ದಂತಹ ಪವನ್ ಮೊಬೈಲ್ ಅನ್ನ ಪೊಲೀಸರು ಸೀಸ್ ಮಾಡ್ತಾರೆ. ಆದರೆ ಆ ಮೊಬೈಲ್ ಸೀಸ್ ಮಾಡಿದಂತಹ ಜಾಗ ಒಂದ್ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಒಂದು ಹೇಳಿರ್ತಾರೆ. ಅದಾದ ನಂತರ ಚಾರ್ಜ್ ಶೀಟ್ ಅಲ್ಲೇ ಬೇರೆ ರೀತಿಯಾಗಿ ಅದು ಸಲ್ಲಿಕೆ ಆಗಿದೆ ಅಂತ ಹೇಳಿ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಇದೇ ಇವತ್ತಿನ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್. ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗೆ ಎದುರಾಗುತ್ತಾ ಸಂಕಷ್ಟ. ಕ್ರಾಸ್ ಎಕ್ಸಾಮಿನ್ ವೇಳೆ ಪೊಲೀಸರ ಎಡವಟ್ಟು ರಿವೀಲ್ ಆಗಿದೆ. ಇಲ್ಲಿ ತನಿಖಾಧಿಕಾರಿ ಗಿರೀಶ್ ನಾಯ್ಕ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ತನಿಖೆ ನಡೆಸಿದಂತಹ ಅಧಿಕಾರಿಯೇ ಆರೋಪಿನ ಅಂತ ಹೇಳಿ ಇಲ್ಲಿ ಪವನ್ ಪರ ವಕೀಲರೇನಿದ್ದಾರೆ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆರೋಪಿಗಳ ಮೊಬೈಲ್ ಸೀಸ್ ಮಾಡಿದ್ರಲ್ಲ ಆ ಸ್ಥಳದ ಬಗ್ಗೆ ಈಗ ಅನುಮಾನ ವ್ಯಕ್ತ ಆಗ್ತಾ ಇದೆ. ತನಿಖೆ ನಡೆಸಿದ್ದು ಒಂದ್ ಜಾಗ, ಸೀಸ್ ಮಾಡಿದ್ದೇ ಒಂದ್ ಜಾಗ, ಆದ್ರೆ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಆಗಿದ್ದೇ ಬೇರೆ ಜಾಗ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರಿಂದ ತಪ್ಪು ಮಾಹಿತಿ ಉಲ್ಲೇಖ ಆಗಿದೆ ಅಂತ ಹೇಳಿ ವಕೀಲರು ಆರೋಪ ಮಾಡ್ತಿದ್ದಾರೆ. ಮೊಬೈಲ್ ಸೀಸ್ ವೇಳೆ ತೆಗೆದಂತಹ ಫೋಟೋದಿಂದ ಎಲ್ಲವೂ ಕೂಡ ಸತ್ಯ ಬಯಲಾಗ್ತಾ ಇದೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಈಗ ಹಾಗಾಗಿ ಯಾವ ಪೊಲೀಸರು ಯಾರು ತನಿಖಾಧಿಕಾರಿಗಳು ತನಿಖೆ ಮಾಡಿದ್ರಲ್ಲ ಇದೀಗ ಅವರೇ ಎಡವಟ್ಟು ಮಾಡ್ಕೊಂಡಿದ್ದಾರಾ ಅನ್ನುವಂತ ಒಂದು ಅನುಮಾನ ಬರ್ತಾ ಇದೆ. ಗಿರೀಶ್ ನಾಯ್ಕ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಒಂದು ಆರೋಪ ಇದು. ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಕೂಡ ಇದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೊಂದು ಬಿಗ್ ಟರ್ನ್ ಅಂತ ಹೇಳ್ಬೋದು. ಕಾರಣ ಏನು ಅಂತಂದ್ರೆ ಎಲ್ಲವೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಏನ್ ಸಲ್ಲಿಕೆ ಆಗಿರುತ್ತಲ್ಲ ಅದೇ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ವಾಟ್ ನೆಕ್ಸ್ಟ್ ಅಂತ ಹೇಳಿ. ಮುಂದೆ ಈ ಕೇಸ್ ಹೇಗೆ ಪೊಲೀಸರು ತಗೊಂಡು ಹೋಗ್ತಾರೆ, ಕೋರ್ಟ್ ಏನ್ ಆದೇಶ ಕೊಡುತ್ತೆ, ಕೋರ್ಟ್ ಹೇಗೆ ಈ ಒಂದು ಕೇಸನ್ನ ಪರಿಗಣಿಸುತ್ತೆ ಅನ್ನುವಂಥದ್ದು ಎಲ್ಲವೂ ಕೂಡ ಚಾರ್ಜ್ ಶೀಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಇಲ್ಲಿ ಏತ್ರಿ ಆರೋಪಿ ಆಗಿರ್ತಾರಲ್ಲ ಪವನ್ ಮೊಬೈಲ್ ಅನ್ನ ಪೊಲೀಸರು ಒಂದು ಜಾಗದಲ್ಲಿ ಸೀಸ್ ಮಾಡಿರ್ತಾರೆ. ಆದ್ರೆ ಆ ಜಾಗದಲ್ಲಿ ಏನು ಮೊಬೈಲ್ ಅನ್ನ ಸೀಸ್ ಮಾಡಿದ್ರು ಅಥವಾ ಚಾರ್ಜ್ ಶೀಟ್ ಅಲ್ಲಿ ಏನು ಫೋಟೋ ಅವರು ಕೊಟ್ಟಿದ್ರು ಸಲ್ಲಿಸಿದ್ರು ಎರಡಕ್ಕೂ ಬಹಳ ಅಂತರ ಇದೆ. ಆ ಒಂದು ಫೋಟೋ ಅಲ್ಲಿ ಸಲ್ಲಿಕೆ ಆಗೇ ಇಲ್ಲ ಅಂತಂದ್ರೆ ಇಲ್ಲಿ ಜಾಗನೇ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನ್ ಕಾರಣ ಇರಬಹುದು ಅಂತ ಹೇಳಿ ಇದೀಗ ಏತ್ರಿ ಆರೋಪಿ ಆಗಿರುವಂತಹ ಪವನ್ ಪರ ವಕೀಲರು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಬಹುಶಃ ತನಿಖಾಧಿಕಾರಿಗಳೇ ಇದರಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೊಂದು ಟ್ವಿಸ್ಟ್ ಇದು. ಇದೀಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪವನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದರೂ ಕೂಡ ತನಿಖಾಧಿಕಾರಿಯ ವಿರುದ್ಧ ಸಲ್ಲಿಸಿರುವಂತಹ ಈ ಒಂದು ಅರ್ಜಿ ಪೊಲೀಸರ ಎಡವಟ್ಟು ಇದೀಗ ರಿವೀಲ್ ಆಗ್ತಾ ಇದೆ. ಗಂಭೀರ ಆರೋಪ. ಅದರಲ್ಲೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಆಗುತ್ತೆ ಅಂತಂದ್ರೆ ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ಮಾಹಿತಿ ಸರಿಯಾದಂತಹ ರೀತಿಯಲ್ಲಿ ಮಾಹಿತಿ ಸಲ್ಲಿಕೆ ಆಗಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲೇ ಪೊಲೀಸವರೇ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ತನಿಖೆ ನಡೆಸಿರುವಂತಹ ಅಧಿಕಾರಿನೇ ಎಡವಟ್ಟು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ವಿಂಡೋದಲ್ಲಿ ಕಾಣಿಸ್ತಾ ಇರುವಂತಹ ಫೋಟೋ ಇದೆಯಲ್ಲ, ಈ ಫೋಟೋಗೂ ಎರಡು ಫೋಟೋ ಇದೆ. ಆ ಎರಡೂ ಫೋಟೋ ಅಲ್ಲಿ ಬಹಳಷ್ಟು ಅಂತರ ಇದೆ ಅಂತ ಹೇಳಿ ಇದೀಗ ವಕೀಲರು ಹೇಳ್ತಾ ಇರುವಂಥದ್ದು. ಸೀಸ್ ಮಾಡಿದ್ದೇ ಬೇರೆ ಜಾಗ, ಈ ಒಂದು ಅರ್ಜಿಯಲ್ಲಿ ಸಲ್ಲಿಸಿದ್ದೇ ಬೇರೆ ಜಾಗ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ವಕೀಲರು ಆರೋಪ ಮಾಡ್ತಾ ಇರುವಂಥದ್ದು ಏನು ಅಂತಂದ್ರೆ ಏತ್ರಿ ಆರೋಪಿ ಆಗಿರುವಂತಹ ಪವನ್ ಪರ ವಕೀಲರು ಒಂದು ಆರೋಪ ಮಾಡ್ತಿದ್ದಾರೆ. ಪವನ್ನ ಮೊಬೈಲ್ ಸೀಸ್ ಮಾಡಲಾಗಿತ್ತು. ಯಾವಾಗ ಈ ಒಂದು ಕೇಸ್ ಗೊತ್ತಾಯಿತು ಅವಾಗ ಪೊಲೀಸರು ಪವನ್ ಅವರ ಮೊಬೈಲ್ ಅನ್ನ ಸೀಸ್ ಮಾಡಿದಂತಹ ಜಾಗನೇ ಬೇರೆ ಆಗಿತ್ತು. ಅದಾದ ನಂತರ ಅವರು ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಸಿರುವಂತಹ ಆ ಒಂದು ಫೋಟೋದಲ್ಲಿ ಇದೆಯಲ್ಲ ಆ ಜಾಗನೇ ಬೇರೆ. ಹಾಗಾಗಿ ಇದೆರಡರಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ಅಲ್ಲಿರುವಂತಹ ಟೈಲ್ಸ್ ಬೇರೆ, ಇಲ್ಲಿರುವಂತಹ ಟೈಲ್ಸೇ ಬೇರೆ. ಹಾಗಾಗಿ ಟೋಟಲಿ ಇಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಏನಕ್ಕೆ ಎಡವಟ್ಟು ಮಾಡಿದ್ದಾರೆ, ಬೇಕಂತ ಮಾಡಿದ್ರಾ ಅಥವಾ ಈ ಹಿಂದೆ ಏನಾದರೂ ಕಾರಣ ಇತ್ತಾ ಅನ್ನುವಂಥದ್ದು ಗೊತ್ತಿಲ್ಲ. ಸದ್ಯಕ್ಕೆ ಇದೀಗ ಅವರ ಪರ ವಕೀಲರು ಈ ರೀತಿಯಾದಂಥ ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಪೊಲೀಸವರೇ ಆರೋಪಿಗಳಾಗ್ಬಿಟ್ರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಮತ್ತೊಮ್ಮೆ ತನಿಖೆ ಆಗಬೇಕು. ಅದರಲ್ಲೂ ಕೂಡ ಯಾವ ಪೊಲೀಸರು ಇದನ್ನ ಅರ್ಜಿಯನ್ನ ಸಲ್ಲಿಸಿದ್ರು ಅಥವಾ ಪೊಲೀಸರು ಏನಿದು ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಸಿದ್ರಲ್ಲ ಈ ಒಂದು ಫೋಟೋನ, ಆ ಫೋಟೋ ಸಲ್ಲಿಸಿದಂತಹ ಪೊಲೀಸ್ ಅಧಿಕಾರಿಯ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇದೀಗ ನಿಜವಾಗ್ಲೂ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಅಂತ ಹೇಳ್ಬೋದು. ಇಲ್ಲಿ ಏತ್ರಿ ಆರೋಪಿ ಆಗಿದ್ದಂತಹ ಪವನ್ ಮೊಬೈಲ್ ಅನ್ನ ಸೀಸ್ ಮಾಡಿರ್ತಾರೆ ಪೊಲೀಸವರು. ಆದ್ರೆ ಇಲ್ಲಿ ಸೀಸ್ ಮಾಡಿ ಜಾಗನೇ ಬೇರೆ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಆಗಿರುವಂತಹ ಒಂದು ಫೋಟೋ ಇದೆಯಲ್ಲ ಆ ಜಾಗನೇ ಬೇರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಸೊ ಏನಿದೆ, ಯಾವುದು ಸತ್ಯ ಇದರಲ್ಲಿ ಅಂತ? ರೋಶಿನಿ, ಪ್ರತಿ ಬಾರಿ ಅಷ್ಟೇ ಪ್ರತಿಯೊಂದು ಕೇಸ್ನಲ್ಲಿ ಈ ರೀತಿಯ ಒಂದು ವಿಚಾರಣೆ ನಡೆಯುವಂತ ಎವಿಡೆನ್ಸ್ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು
ಅಧಿಕಾರಿಗಳು ಮಾಡಿರುವಂತಹ ತಪ್ಪುಗಳನ್ನ ಹುಡುಕ್ತಾ ಹೋಗ್ತಾ ಇರ್ತಾರೆ. ಆ ಆಧಾರದ ಮೇಲೆ ಆರ್ಗ್ಯುಮೆಂಟ್ಸ್ ಅನ್ನ ಮಾಡ್ತಾ ಹೋಗುವಂತದ್ದು. ಹಾಗಾಗಿ ಒಂದೊಂದು ತಪ್ಪನ್ನೇ ತೋರಿಸ್ತಾ ನಾವು ಹೇಗೆ ಈ ಒಂದು ನಮ್ಮ ಕಕ್ಷಿದಾರರು ಹೇಗೆ ಈ ಒಂದು ಆರೋಪದಲ್ಲಿ ಭಾಗವಹಿಸಲಿಲ್ಲ ಅನ್ನುವಂಥದ್ದನ್ನ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅಂತಹ ಕಾರಣಗಳಲ್ಲಿ ಒಂದು ಕಾರಣವನ್ನ ಹುಡುಕೊಂಡಿರುವಂತದ್ದು ರೇಣುಕಾಸ್ವಾಮಿ ಕೊಲೆಯ ಆರೋಪಿಗಳೇನಿದ್ದಾರೆ ಅವರ ಪರವಾಗಿರುವಂತ ವಕೀಲರು. ಅದರಲ್ಲಿ ಈಗ ಫೋಟೋ ಏನ್ ತೋರಿಸಲಾಗಿದೆ, ಫೋಟೋ ಆದ್ರೆ ಏನು ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿರುವಂತದ್ದು, ಆರೋಪಿಗಳ ಮೊಬೈಲ್ಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸೀಸ್ ಮಾಡಲಾಗಿದೆ ಅಂತೇಳಿ ತನಿಖಾಧಿಕಾರಿ ಹೇಳಿರ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಅದನ್ನೇ ಸಲ್ಲಿಸಿರ್ತಾರೆ. ಆದ್ರೆ ಫೋಟೋಗಳಲ್ಲಿ ತೋರಿಸ್ತಾ ಇರುವಂತ ಸ್ಥಳನೇ ಬೇರೆ ಅನ್ನುವಂತ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. ಆ ಸ್ಥಳ ಅಂದ್ರೆ ಈಗ ಏನು ಸೀಸ್ ಮಾಡ್ಕೊಂಡಿರುವಂತ ಜಾಗ ಏನಿದೆ ಅದರಲ್ಲಿ ಕೆಳಗಡೆ ನೆಲಹಾಸು ಟೈಲ್ಸ್ ಇದೆ. ಆದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸೀಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಮೊಸಾಯಿಕ್ ಇರುವಂತಹ ಒಂದು ಟೈಲ್ಸ್ ಹಾಕಿರುವಂತದ್ದು, ಹಳೆ ಕಾಲದ ಮೊಸಾಯಿಕ್ ಟೈಲ್ಸ್ ಅನ್ನ ಹಾಕಿದ್ದಾರೆ ಅನ್ನುವಂತ ಫೋಟೋನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇರುವಂತ CCTVಯನ್ನು ಕೂಡ ನೀವು ಸೆಕ್ಯೂರ್ ಮಾಡಿಸ್ಬೇಕು ಅಂತೇಳಿ ನ್ಯಾಯಾಧೀಶರಿಗೆ ಮನವಿ ಮಾಡ್ತಾರೆ. ಜೊತೆಗೆ ಮೂವರಿಗೂ ಕೂಡ ಜಾಮೀನಿಗೆ ಹಾಕೊಳ್ತಾರೆ. ಈ ಒಂದು ಆಧಾರದ ಮೇಲೆ ನಮಗೆ ಜಾಮೀನು ಕೊಡಬೇಕಾಗುತ್ತೆ. ತನಿಖಾಧಿಕಾರಿಗಳು ಈ ಪ್ರಕರಣವನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ ಆರೋಪಿಗಳ ಪರವಾಗಿರುವಂತಹ ವಕೀಲರು. ಅದಕ್ಕೆ ಸಾಕ್ಷಿಯಾಗಿ ಈ ಫೋಟೋಗಳನ್ನು ಕೊಡುವಂತದ್ದು. ಈ ರೀತಿಯಲ್ಲಿ ಈ ಪ್ರಕರಣದಲ್ಲಿ ನಮ್ಮ ಕಕ್ಷಿದಾರರನ್ನ ಸಿಲುಕಿಸುವಂತದ್ದಕ್ಕೆ ಪೊಲೀಸರು ಹಲವು ರೀತಿಯ ಸಾಕ್ಷಿಗಳ ಎನ್ನುವಂತ ಒಂದು ಉಲ್ಲೇಖವನ್ನ ಇಟ್ಕೊಂಡು ವಾದ ಮಂಡನೆ ಮಾಡಿರುವಂತದ್ದು. ಇದಕ್ಕೆ ನ್ಯಾಯಾಧೀಶರು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ನೀವು CCTVಯನ್ನ ಪೊಲೀಸ್ ಠಾಣೆಯ CCTVಯನ್ನ ಸೆಕ್ಯೂರ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಆದೇಶ ಮಾಡಿದ್ದಾರೆ. ಜೊತೆಗೆ ವಿಚಾರಣೆಗೆ ಈ ಅರ್ಜಿಯನ್ನ ಕೈಗೆತ್ಕೊಂಡು ವಿಚಾರಣೆಗೂ ಕೂಡ ನಿಗದಿ ಮಾಡಿರುವಂತದ್ದು. ರೋಶಿನಿ, ಶಿವು, ಇಲ್ಲಿ ಪೊಲೀಸ್ ಅವರೇ ಎಲ್ಲೋ ಒಂದ್ ರೀತಿಯಾಗಿ ಎಡವಟ್ ಮಾಡಿದ್ದಾರೆ ಅಂತೇಳಿ ಇದೀಗ ವಕೀಲರು ಹೇಳ್ತಾ ಇರುವಂತದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ಇಫ್ ಇನ್ ಕೇಸ್ ಅವ್ರು ಎಡವಟ್ ಮಾಡಿದ್ದಾರೆ ಅಂತ ಹೇಳಿ ಸಾಬೀತಾದ್ರೆ ಅವ್ರ ವಿರುದ್ಧ ಯಾವ ರೀತಿ ಕ್ರಮ ಆಗ್ಬೋದು? ಯಾಕಂದ್ರೆ ಪೊಲೀಸ್ ಅವರೇ ತನಿಖೆ ನಡೆಸಿರುವಂತ ಅಧಿಕಾರಿ ವಿರುದ್ಧವೇ ಈ ಆರೋಪ ಇರೋದು. ರೋಶಿನಿ, ಇದು ಎಡವಟ್ಟ ಅಥವಾ ಈ ಒಂದು ಆರ್ಗ್ಯುಮೆಂಟ್ಗೆ ಯಾವ ರೀತಿ ಪ್ರಾಸಿಕ್ಯೂಷನ್ ಅವರು ಸಮರ್ಥನೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಇದಕ್ಕೆ ಅವರು ಸಮರ್ಥನೆಯನ್ನು ಕೂಡ ಕೊಡೋದಕ್ಕೆ ತಯಾರು ಕೂಡ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಏನು ಈ ಒಂದು ಪ್ರಕರಣವನ್ನು ತನಿಖೆ ಮಾಡುವಂತ ಸಂದರ್ಭದಲ್ಲಿ, ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಈ ಪೊಲೀಸ್ ಠಾಣೆಯಿಂದ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಿಂದ AP ನಗರ ಪೊಲೀಸ್ ಠಾಣೆಗೆ ಈ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡು ಅಲ್ಲಿ ವಿಚಾರಣೆ ಮಾಡೋದು ಅಂತ ಹೇಳಿ IO ನಿರ್ಧಾರ ಮಾಡಿರ್ತಾರೆ. ಇದಕ್ಕೆ ಹಿರಿಯ ಅಧಿಕಾರಿಗಳ ಒಂದು ಪರ್ಮಿಷನ್ ಕೂಡ ತಗೊಂಡಿರ್ತಾರೆ. ಅಲ್ಲಿ ನಾವು ವಶಕ್ಕೆ ಪಡೆದಿದ್ದೀವಿ ಅನ್ನುವಂಥದ್ದನ್ನ ತೋರಿಸ್ತಾರ. ಮತ್ತೆ ಯಾವ ಸ್ಥಳದಲ್ಲಿ ವಶಕ್ಕೆ ಪಡೆದಿದ್ದು ಅನ್ನುವಂಥದ್ದನ್ನ ಇವರು ಹೇಳ್ತಾರೆ. ಅಂದ್ರೆ ಪೊಲೀಸ್ ಠಾಣೆಯ ವ್ಯಾಪ್ತಿ, ಈ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲೇ ಆಗಿರೋದ್ರಿಂದಾಗಿ ಈ ಪೊಲೀಸ್ ಠಾಣೆಯಲ್ಲೇನೆ ನಾವು ವಶಕ್ಕೆ ಪಡೆದಿದ್ದೀವಿ ಅಂತ ತೋರಿಸ್ತಾರ. ಯಾವ ರೀತಿ ಡಿಫೈನ್ ಮಾಡ್ತಾರೆ ಅನ್ನೋಂಥದ್ದು ಕಾದ್ ನೋಡ್ಬೇಕಾಗುತ್ತೆ. ಇದು ಎಡವಟ್ಟ ಅಥವಾ ಅವರು ಏನ್ ಸಮರ್ಥನೆ ಮಾಡ್ತಾರೆ, ತನಿಖಾಧಿಕಾರಿ ಏನ್ ಸಮರ್ಥನೆ ಮಾಡ್ತಾರೆ, ಸೊ ನಾವು ವಶಕ್ಕೆ ಪಡ್ಕೊಂಡಿರೋ ಜಾಗ ಯಾವುದು, ಯಾಕೆ ಅಲ್ಲಿ ವಶಕ್ಕೆ ಪಡ್ಕೊಂಡಿವಿ ಅಂತ ಹೇಳಿ ಈ ತರದ ಹಲವು ಅಂಶಗಳನ್ನ ವಿಚಾರಣಾ ಸಂದರ್ಭದಲ್ಲಿ, ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿರೋರು ಸಮರ್ಥನೆ ಮಾಡ್ಕೊಳ್ಬೇಕು. ಮತ್ತೆ ಕಕ್ಷಿದಾರರು ಯಾರು ಆರೋಪಿಗಳಿದ್ದಾರೆ ಅವ್ರ ಪರವಾಗಿರುವಂತ ವಕೀಲರುಗಳು ಇಂಥ ಒಂದು ತಪ್ಪುಗಳನ್ನ ಎತ್ತಿಡಿತಾನೆ ನಮ್ಮ ಕಕ್ಷಿದಾರ ತಪ್ಪಿತಸ್ಥ ಅಲ್ಲ ಅಂತದನ್ನ ಸಾಬೀತು ಮಾಡ್ಕೊಳ್ಳೋ ದಿಕ್ಕಿನಲ್ಲಿ ವಾದ ಮಾಡ್ತಾ ಹೋಗ್ತಿರ್ತಾರೆ. ಕಾದ್ ನೋಡ್ಬೇಕಾಗುತ್ತೆ ರೋಶಿನಿ. ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಮಾಹಿತಿಗಾಗಿ.